ಕೆಲವೇ ಕ್ಷಣಗಳಲ್ಲಿ ನಟ ವಿಜಯ್ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ಚೆನ್ನೈ ನಿವಾಸದಲ್ಲಿ ನಟ ವಿಜಯ್ ಸಭೆ ಮೇಲೆ ಸಭೆಯನ್ನ ಕರೆದಿದ್ದಾರೆ. ಕಾನೂನು ತಂಡ ಮತ್ತು ಪಕ್ಷದ ಪ್ರಮುಖರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. 1 ತಿಂಗಳು ಪ್ರಚಾರ ರ್ಯಾಲಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮೃತರ ಕುಟುಂಬಗಳನ್ನ ವಿಜಯ್ ವಿಚಾರಿಸುವಂತ ಸಾಧ್ಯತೆ ಕೂಡ ಇದೆ. ಸಾಂತ್ವನ ಹೇಳೋ ಸಾಧ್ಯತೆ. ಸದ್ಯ ಸಭೆಗಳ ಮೇಲೆ ಸಭೆ ಆಗಿದೆ, ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ, ಯಾವ ರೀತಿ ಕ್ರಮ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿ ನಡೆಸಬಹುದು ಎನ್ನಲಾಗ್ತಾ ಇದೆ ಅವರ ನಿವಾಸದ ಮುಂದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ ನಟ ವಿಜಯ್ ಅವರು. ಕಾರಣ TVK ಅನ್ನುವಂಥ ಒಂದು ಪಕ್ಷವನ್ನ ಕಟ್ಟಿ ಆ ಪಕ್ಷದ ಲಾಂಚ್ ಮಾಡುವಾಗ, ಲೋಗೋ ಲಾಂಚ್ ಮಾಡುವಾಗಲೂ ಕೂಡ ಲಕ್ಷಾಂತರ ಮಂದಿ ಸೇರಿದ್ರು. ಆ ಡ್ರೋನ್ ವಿಜುವಲ್ ನೋಡಿದಾಗ ಜನರಿಗೆ ಅನಿಸ್ತಾ ಇದ್ದಿದ್ದಿಷ್ಟೇ, ಎಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ಇವರು ಅಂತ. ರಾಜಕೀಯವಾಗಿ ಬಂದಾಗಲೂ ಅಷ್ಟೇ, ಇಷ್ಟೆಲ್ಲ ಜನರು ಸೇರಿದ್ದಾರಲ್ಲ, ಎಲ್ಲರೂ ಜನರು ಏನಿದ್ದಾರೆ ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಆಯಿತು. ಬಟ್ ಈಗ ನಿನ್ನೆ ಆದಂಥ ಒಂದು ಘಟನೆ ಏನಿದೆ, ಅವರನ್ನ ನಟನಾಗಿ ಅವರ ಅಭಿಮಾನಿಯಾಗಿ ನೋಡೋದಕ್ಕೆ ಬಂದಂಥವರೇ ಜಾಸ್ತಿ ಜನರು. ರಾಜಕೀಯ ವ್ಯಕ್ತಿ ಅನ್ನೋದಕ್ಕಿಂತನೂ ಅವರು CM ಆಕಾಂಕ್ಷಿ ಕೂಡ. ಈ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಏನಿದೆ, ಕಾಲ್ ತುಳಿತ 40 ಮಂದಿ ಬಲಿಯಾಗಿದ್ದಾರೆ. ಇದರಿಂದ ನಟ ವಿಜಯ್ ಅವ್ರಿಗೂ ಸ್ವತಃ ನೋವಾಗಿದೆ. ಕಾರಣ ರ್ಯಾಲಿಗಳನ್ನು, ರಾಜ್ಯ ಪ್ರವಾಸವನ್ನು ಅವರು ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ನಿರೀಕ್ಷೆಗೂ ಮೀರಿ 10,000 ಎಲ್ಲಿ 50ರಿಂದ 60,000 ಜನ ಸೇರೋದು ಅಂದರೆ ಎಲ್ಲಿ? ಅಲ್ಲಿ ಜಾಗ ಆ ಕಡೆ ಈ ಕಡೆ ಅಲ್ಲಾಡೋದಕ್ಕೂ ಕೂಡ ಜಾಗ ಇರಲಿಲ್ಲ, ಹಂಗೆ ಜನ ಸೇರಿದ್ರು. ಇನ್ನು ಅಲ್ಲಿ ಪವರ್ ಕಟ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನಾ ರೀತಿ ಚರ್ಚೆಗಳು ಶುರುವಾಗಿದ್ದಾವೆ. ಈ ಹಿಂದೆ ನಾಗಪಟ್ಟಣಮಲ್ಲಿ ಕೂಡ ಈ ರೀತಿ ರ್ಯಾಲಿ ಆದಾಗ ನಟ ವಿಜಯ್ ಅವರು ಬಂದಾಗ ಕೆಲವರು ಲೈಟ್ ಕಂಬ ಏರ್ತಾ ಇದ್ರಂತೆ. ಹಾಗಾಗಿ ಅಂಥ ಅವಘಡ ಇಲ್ಲೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಏನಾದರೂ ಪವರ್ ಕಟ್ ಮಾಡಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ನಾಗಪಟ್ಟಣಮಲ್ಲಿ ಲೈಟ್ ಆಫ್ ಮಾಡೋದಕ್ಕೆ ಅಥವಾ ಪವರ್ ಕಟ್ ಮಾಡೋದಕ್ಕೆ ಅದೇ ರೀಸನ್ನು. ಏನಾದರೂ ಅವಘಡಗಳು ಸಂಭವಿಸುತ್ತೆ, ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ತಾರೆ ಅನ್ನುವಂಥ ಕಾರಣಕ್ಕೆ ಈ ಹಿಂದೆ ಪವರ್ ಕಟ್ ಮಾಡಿದ್ರು. ನಿನ್ನೆನೂ ಕೂಡ ಹಾಗೇ ಆ ಉದ್ದೇಶ ಇಟ್ಕೊಂಡು ಮಾಡಿದ್ರಾ, ಅಕಸ್ಮಾತ್ ಆಗಾಯ್ತಾ? ಅದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಒಟ್ಟಿನಲ್ಲಿ ನಟ ವಿಜಯ್ ಅವರು 3 ಗಂಟೆಗೆ ಬಂದಿದ್ರೆ ಹೀಗಾಗ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ, ಅದು ಒಂದು ಕಾರಣ ಇರಬಹುದು. ಮತ್ತು ಊಟ ತಿಂಡಿ ಇಲ್ಲದೆ ಬಿಸಿಲಲ್ಲಿ ಎಲ್ಲರೂ ಕೂಡ ಕಾದ್ಕೊಂಡು ನಿಂತಿದ್ರು. 7:15ವರೆಗೂ ಕೂಡ ಕಾದಿದ್ದಾರೆ. ಪೇಷನ್ಸ್ ಅಲ್ಲಿಗೆ ಔಟ್ ಆಗಿದೆ.